ಅವರಿಬ್ಬರದ್ದು ಇನ್ಸ್ಟಾಗ್ರಾಂನಲ್ಲಿ ಅರಳಿದ ಪ್ರೀತಿ ಒಂದು ವಾರದ ಹಿಂದೆ ಕದ್ದು ಮುಚ್ಚಿ ಮದುವೆಯನ್ನೂ ಆಗಿದ್ರು. ಇನ್ನೇನು ಸಂಸಾರ ಶುರುವಾಗೋ ಹೊತ್ತಲ್ಲೇ ಪತ್ನಿ ಕೈಕಟ್ಟು ಹೋಗಿದ್ದಾಳೆ. ಜಸ್ಟ್ ಮದುವೆಯಾದ ಒಂದೇ ವಾರಕ್ಕೆ ತಾಳಿ ಬಿಚ್ಚಿಟ್ಟು ಎಸ್ಕೇಪ್ ಆಗಿದ್ದಾಳೆ. ಅವರಪ್ಪ ಬಂದಿಲ್ಲ ಅಂದ್ರೆ ಸತ್ತೋಗ್ತೀನಿ ಅಂತ ಅವರು ತುಂಬಾ ಬಲವಂತ ಮಾಡಿದ್ರು. ಪ್ರೀತಿ ಅನ್ನೋದು ಮಾಯೆ ಅಂತಾರಲ್ಲ, ಇದಕ್ಕೆ ನೋಡಿ. ಯಾರ ಮೇಲೆ ಯಾವಾಗ ಮನಸ್ಸಾಗುತ್ತೋ, ಯಾರ ಮೇಲೆ ಯಾವಾಗ ಮುನಿಸು ಶುರುವಾಗುತ್ತೋ ಒಂದೂ ಗೊತ್ತಾಗಲ್ಲ. ಅದ್ರಲ್ಲೂ ಈಗಿನ ಹುಡುಗ ಹುಡುಗಿಯರ ಪ್ರೀತಿ ಬಗ್ಗೆ ಹೇಳೋದೇ ಬೇಡ ಬಿಡಿ. ನೀನೇ ಜೀವ, ನೀನೇ ಪ್ರಾಣ ಅಂತಾರೆ. ಹೆತ್ತವರನ್ನೇ ಎದುರು ಹಾಕೊಂಡು ಕದ್ದು ಮುಚ್ಚಿ ಮದ್ವೆಯನ್ನೂ ಆಗ್ತಾರೆ. ಆದ್ರೆ ಆಮೇಲೆ ನೆಟ್ಟಗೆ ಸಂಸಾರ ಮಾಡೋದು ಮಾತ್ರ ಮತ್ತೊಂದು ಮಂದಿ ಮಾತ್ರ. ಇವರಿಬ್ಬರದ್ದು ಇದೇ ಕತೆ ನೋಡಿ. ಮದುವೆಯಾದ ಒಂದೇ ವಾರಕ್ಕೆ ಸಂಸಾರ ಅನ್ನೋದು ಸೂತ್ರ ಕಿತ್ತ ಗಾಳಿಪಟದಂತಾಗಿದೆ. ಹೆತ್ತವರ ವಿರೋಧದ ಮಧ್ಯೆಯೂ ನೀನೇ ಬೇಕು ಅಂತ ಮದುವೆಯಾದವಳು ಗಂಡನ ಕೈಗೆ ತಾಳಿ ಕೊಟ್ಟು ಹೋಗಿದ್ದಾಳೆ. ಒಂದೇ ವಾರಕ್ಕೆ ಮುರಿದು ಬಿತ್ತು ಲವ್ ಮ್ಯಾರೇಜ್. ತಾಳಿ ಬಿಚ್ಚಿಕೊಟ್ಟ ಪತ್ನಿ ಕಣ್ಣೀರಿಡ್ತಿದ್ದಾನೆ ಪತಿ. ಇವನೇ ನೋಡಿ, ನನಗೆ ನನ್ನ ಪತ್ನಿ ಬೇಕು ಅಂತ ಕಣ್ಣೀರಿಡ್ತಿರೋ ಭಗ್ನ ಪ್ರೇಮಿ. ಹೆಸರು ಧನರಾಜ್ ಅಂತ. ಈತನನ್ನ ಪ್ರೀತಿಸಿ ಮದುವೆಯಾದವಳೆ ಮೋನಿಕಾ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಸುಲಿಬೆಲೆ ಧನರಾಜ್ ಮತ್ತು ಮೋನಿಕಾ ನಡುವೆ 1 ವರ್ಷದ ಹಿಂದೆ ಪ್ರೀತಿ ಶುರುವಾಗಿತ್ತು. ಇನ್ಸ್ಟಾಗ್ರಾಂನಲ್ಲಿ ಬೆಸೆದುಕೊಂಡ ಬಂಧ ಪ್ರೀತಿಯ ಕಡಲಲ್ಲಿ ತೇಲಿಸುವಂತೆ ಮಾಡಿತ್ತು. ಆದ್ರೆ ಇಬ್ಬರದ್ದು ಬೇರೆ ಬೇರೆ ಜಾತಿ. ಹೀಗಾಗಿ ಮೋನಿಕಾ ಹೆತ್ತವರು ವಿರೋಧ ಮಾಡೋಕೆ ಶುರು ಮಾಡಿದ್ರು. ಹೆತ್ತವರ ಮಾತು ಕೇಳೋ ಸ್ಥಿತಿಯಲ್ಲಿ ಇಲ್ಲದ ಮೋನಿಕಾ ಕಳೆದ ವಾರ ಮನೆ ಬಿಟ್ಟು ಬಂದಿದ್ಲು. ಪ್ರೀತಿಸಿದ ಹುಡುಗನ ಜೊತೆಗೆ ಕದ್ದು ಮುಚ್ಚಿ ಮದುವೆಯನ್ನೂ ಆಗಿದ್ಲು. ಕೊನೆಗೆ ಎಸ್ಪಿ ಕಚೇರಿಗೆ ಹೋದ ಪ್ರೇಮಿಗಳು ನಮಗೆ ರಕ್ಷಣೆ ನೀಡಿ ಅಂತ ಮನವಿ ಮಾಡ್ಕೊಂಡಿದ್ರು. ಅಲ್ಲದೆ ನಾನು ಧನರಾಜ್ ಜೊತೆಯೇ ಬದುಕೋದು ಅಂತ ಹೇಳಿಕೆ ನೀಡಿದ್ದ ಮೋನಿಕಾ ಹುಡುಗನ ಮನೆಗೆ ಹೋಗಿದ್ಲು. ಇನ್ನೇನು ಜೋಡಿ ಹಕ್ಕಿಗಳು ಒಂದಾದ್ರು ಅನ್ನೋ ಹೊತ್ತಲ್ಲೇ ಹಂಗಾಮ ಶುರುವಾಗಿದೆ. ಮದುವೆ ಅಂದ್ರೆ ಸತ್ರು ಅವನಿಂದ ಇರಬೇಕು, ಬದುಕಿದ್ರು ಅವನಿಂದ ಇರಬೇಕು. ಈ ಸಮಾಜಕ್ಕೆ ನಾನು ಹೇಳೋದು ಒಂದೇ, ಅದು ಹೆಣ್ಣಾಗ್ಲಿ ಗಂಟಾಗ್ಲಿ, ಈ ಸಮಾಜದಲ್ಲಿ ನಾವು ಹುಟ್ಟಿದಿರಿ, ಮಣ್ಣಿಗೆ ಹೋಗ್ಲೇಬೇಕು. ಇವತ್ತೆಲ್ಲ ನಾಳೆ ನಾವು ಸಾಯ್ಲೇಬೇಕು. ಆದರೆ ನಮ್ಮ ಜಾತಿನ ತರಬೇಡಿ. ಹೆಣ್ಣು ಮಕ್ಕಳು ಧೈರ್ಯ ತುಂಬಿಕೊಂಡು ನೀವು ಹೋಗಿ ಅವ್ರನ್ನ ಮದುವೆ ಮಾಡ್ಕೊಂಡಿರ್ತೀರ, ಅದನ್ನ ಸಾಧನೆ ಅಂತ ತಿಳ್ಕೊಂಡು ಅವ್ರ ಜೊತೆ ಮದುವೆ ಪೂರೈಸಿ. ಗಂಡನ ಮನೆಗೆ ಹೋದ ಮೋನಿಕಾ 1 ವಾರ ಖುಷಿಯಾಗೇ ಇದ್ಲು. ಇದರ ಮಧ್ಯೆ ಮೋನಿಕಾ ಹೆತ್ತವರು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು. ಹೀಗಾಗಿ ಹುಡುಗ ಹುಡುಗಿ ಇಬ್ಬರನ್ನೂ ಪೊಲೀಸ್ ಠಾಣೆಗೆ ಕರೆಸಿದ್ರು. ಈ ವೇಳೆ ಅದೇನಾಯ್ತೋ ಗೊತ್ತಿಲ್ಲ, ಏಕಾಏಕಿ ತಾಳಿ ಬಿಚ್ಚಿದವಳು ಗಂಡನ ಕೈಗೆ ಕೊಟ್ಟು ಹೆತ್ತವರ ಜೊತೆ ಹೋಗಿದ್ದಾಳೆ. ನನಗೆ ಗಂಡ ಬೇಡ, ನಾನು ಹೆತ್ತವರ ಜೊತೆ ಹೋಗ್ತೀನಿ ಎಂದಿದ್ದಾಳೆ. ಮೋನಿಕಳ ಈ ಮಾತು ಕೇಳ್ತಾ ಇದ್ದಂತೆ ಧನರಾಜ್ಗೆ ಆಕಾಶವೇ ಕುಸಿದಂತಾಗಿದೆ. ಅವರಪ್ಪ ಇವತ್ತು ಬಂದಿಲ್ಲ ಅಂದ್ರೆ ಸತ್ತೋಗ್ತೀನಿ ಅಂತ ಅವ್ರು ತುಂಬಾ ಬಲವಂತ ಮಾಡಿದ್ರು. ಆದ್ರೂ ಅವ್ರಿಗೆ ತುಂಬಾ ಲೇಟ್ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿಲ್ಲ ಅಷ್ಟು ಬೇಗ. ಆಮೇಲೆ ಒಳಗೋಗಿ ಇನ್ನೊಂದು 1 ಅವರ್ ಮಾತಾಡಿದ್ರು. ಫಸ್ಟ್ ನನ್ ಜೊತೆನೆ ಇರ್ತೀನಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅವ್ರಿಗೆ ಅಕ್ಸೆಪ್ಟ್ ಮಾಡಿಲ್ಲ ಪೊಲೀಸ್ ಠಾಣೆ ಅವರು. ನನ್ಗೆ ನನ್ನ ಹೆಂಡತಿ ಬೇಕು ಸರ್, ನನ್ಗೆ ನ್ಯಾಯ ಕೊಡ್ಬೇಕು. ಒಟ್ನಲ್ಲಿ ಇನ್ಸ್ಟಾಗ್ರಾಂನಿಂದ ಶುರುವಾದ ಸಂಸಾರ ಒಂದೇ ವಾರಕ್ಕೆ ಅಂತ್ಯವಾಗಿದೆ. ಹೇಳ್ದೆ ಕೇಳ್ದೆ ಹುಡುಗಿ ಹೆತ್ತವರ ಜೊತೆ ಹೋಗಿದ್ದಾಳೆ. ಇತ್ತ ದಿಕ್ಕು ಕಾಣದಂತಾದ ಹುಡುಗ ನೀನೇ ಬೇಕು ಅಂತ ಕಣ್ಣೀರಿಡ್ತಿದ್ದಾನೆ. ಮನು ಹಾದ್ರಿಪುರ, ನ್ಯೂಸ್ 18 ಬೆಂಗಳೂರು ಗ್ರಾಮಾಂತರ.